ಸರ್, ಈಗ ಅಧಿಕಾರಿಗಳು ಕೈ ಸಿಗ್ತಾ ಇಲ್ಲ, ಜನಪ್ರತಿನಿಧಿಗಳಿದ್ರೆ ಕಾರ್ಪೊರೇಟರ್ಗಳಿಂದ ಅಂತ ಒಳ್ಳೆ ಒಂದು ಸಾರ್ವಜನಿಕರು ಅಧಿಕಾರಿಗಳು ಕೈಗೆ ಸಿಗ್ತಾರೆ, ಯಾಕೆ ಸಿಗೋದಿಲ್ಲ? ಹಾಗೇನಿಲ್ಲ, ಅಧಿಕಾರಿಗಳು ಕೈಗೂ ಸಿಗ್ತಾರೆ, ಅವ್ರ ಕೆಲ್ಸನೂ ಮಾಡ್ಬೇಕಾಗುತ್ತೆ. ಈಗ ಅಧಿಕಾರಿಗಳೇ ಮಾಡ್ಬೇಕಲ್ಲ ಕೆಲಸನ. 210 ತಗ್ಗು ಪ್ರದೇಶಗಳನ್ನ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಗುರುತಿಸಿ 166 ಕಂಪ್ಲೀಟ್ ಆಗಿದ್ದಾವೆ. 44ರಲ್ಲಿ 20 ಕೆಲಸ ಪ್ರಾರಂಭ ಶುರು ಮಾಡಿದ್ದಾರೆ. ಇನ್ನು 24 ಮಾಡಬೇಕು, ಅದನ್ನು ಕೂಡ ಮಾಡ್ತಾರೆ. ಆಮೇಲೆ ಕೆರೆಗಳಿದ್ದಾವಲ್ಲ, ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀರಾ? ಮರಗಳೆಲ್ಲ ಅವೆಲ್ಲ ತಗಲಾಗ್ತದೆ. ಟ್ರಾಫಿಕ್ ಪೊಲೀಸ್ನವರು 13 ನೋಡಪ್ಪ, ಈ ಮರಗಳನ್ನ ಕೂಡ್ಲೆ ತೆರವು ಮಾಡ್ಲಿಕ್ಕೆ 33 ಕಾಯಂ ಇದಾವೆ, ಟೀಮ್ಗಳಿದಾವೆ. ಆ ಟೀಮ್ಗಳು ಎಲ್ಲ ಕೆಲಸ ಮಾಡ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಅದು ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ. ಹಿಂದಿನ ಅವಧಿಯಲ್ಲೂ ಕೂಡ ರಾಜಕಾಲುವೆ ತೆರವಿಗೆ ಸಾಕಷ್ಟು ಕ್ರಮಗಳಾಗಿತ್ತು, ಅದು ಅಲ್ಲಿಗೆ ನಿಂತಾಯ್ತು. ದೊಡ್ಡವರಿಗೂ ನ್ಯಾಯ ಬಡವರಿಗೂ ನ್ಯಾಯ ಅನ್ನೋದಿದೆ ಸರ್ಕಾರದಲ್ಲಿ ರಾಜಕಾಲುವೆ ವಿಚಾರದಲ್ಲಿ ಆರೋಪ. ಇಲ್ಲ, ಯಾರು ಶ್ರೀಮಂತರು ಇಲ್ಲ, ಬಡವರು ಇಲ್ಲ. ಕಾನೂನು ದೃಷ್ಟಿನಲ್ಲಿ ಎಲ್ರೂ ಒಂದೇ. ಕಾನೂನು ದೃಷ್ಟಿನಲ್ಲಿ ಸರ್ಕಾರ ಯಾವತ್ತೂ ಕೂಡ ತಾರತಮ್ಯ ಮಾಡಲ್ಲ. ಶ್ರೀಮಂತರು ಬಡವರು ಅಂತ ತಾರತಮ್ಯ ಮಾಡಲ್ಲ. ಆಮೇಲೆ ನೋಡಪ್ಪ, ಕೇಳಿಲ್ಲಿ ಸುಮಾರು 4292 ಒತ್ತುವರಿಗಳಾಗಿದ್ದಾವೆ. ಅದರಲ್ಲಿ 2323 ಒತ್ತುವರಿಗಳನ್ನು ತೆರವುಗೊಳಿಸಿದೆ. 2326 ಒತ್ತುವರಿಗಳನ್ನು ತೆರವುಗೊಳಿಸಿದೆ. 4292 ಒತ್ತುವರಿಗಳಾಗಿದ್ದಾವೆ. ಇನ್ನು ಕೆಲವೆಲ್ಲ 50% ಆಗಿದೆ, ಇನ್ನ 50% ಆಗಿದೆ. ಇಲ್ಲ, ಒತ್ತುವರಿ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂತ ಸೂಚನೆ ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.